ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಮ್ಮ ಶ್ರೀರಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ವಿ. ಅದರಲ್ಲಿ ಯಾವ್ಯಾವ ಪ್ರಾಂತ್ಯದಿಂದ ಯಾರ್ಯಾರು ಭಾಗವಹಿಸಿರು ಅಂತ ನೋಡಿದ್ವಿ. ಈಗೇನು ನೋಡ್ತಾ ಹೋಗೋಣ ಅಂದ್ರೆ, ಭಾರತ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತೇಳಿ ಕರೀತಾರೆ. ಏನು ಎರವಲು ಸಂವಿಧಾನ? ಎರವಲು ಸಂವಿಧಾನ ಅಂತಂದ್ರೆ, ಸಂವಿಧಾನ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ರಚನೆ ಮಾಡುವಾಗ ಸುಮಾರು 60ಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಆ ಸಂವಿಧಾನದಲ್ಲಿರುವಂಥ ಪ್ರಮುಖ ವಿಷಯಗಳನ್ನು ಏನು ಮಾಡ್ತಾರೋ ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತಾರೆ. ಇದನ್ನು ಏನೋ ಎರವಲು ಮೂಲಕ ತೊಗೊತ ಹೋಗ್ತಾರೆ. ಇದಕ್ಕೆ ಏನಂತ ಕರಿತೇವೆ ನಾವು? ಎರವಲು ಸಂವಿಧಾನ ಅಂತ ಕರಿತೇವೆ. ಹಂಗಂತಂದ್ರೆ ಯಾವ್ಯಾವ 60 ದೇಶದಿಂದ ಎರವಲು ಪಡೆಯೋದಿಲ್ಲ, ಆದರೆ ಪ್ರಮುಖ ದೇಶಗಳು 60 ದೇಶಗಳಲ್ಲೇ ಪ್ರಮುಖ ದೇಶಗಳಿಂದ ಎರವಲು ಪಡಿತಾ ಹೋಗ್ತಾರೆ. ಆ ಪ್ರಮುಖ ದೇಶಗಳಲ್ಲಿ ನಮ್ಮ CET ಪರ್ಪಸ್, ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಯಾವ್ಯಾವ ದೇಶದಿಂದ ಯಾವ್ಯಾವ ವಿಷಯಗಳನ್ನು ಎರವಲು ಪಡೆದ್ರು ಅನ್ನೋದನ್ನು, ಅತಿ ಮುಖ್ಯ ವಿಷಯಗಳ ಬಗ್ಗೆ ನಾವೀಗ ಏನು ಮಾಡೋಣ ಅಂತಂದ್ರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಮೇರಿಕಾ ಸಂವಿಧಾನದಿಂದ. ಯಾವ ದೇಶ ಅಂತಂದ್ರೆ ಅಮೇರಿಕಾದಿಂದ ಮೊದಲ ನೋಡ್ತಾ ಹೋಗೋಣ. ಅಮೇರಿಕಾ ಸಂವಿಧಾನದಿಂದ ಮೊದಲನೇದಾಗಿ ಮೂಲಭೂತ ಹಕ್ಕುಗಳು ಎಂಬ ವಿಷಯವನ್ನು ಎರವಲು ಪಡಿತೀವಿ. ಮೊದಲನೇದು ಯಾವುದು? ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕಾ ದೇಶದ ಸಂವಿಧಾನದಿಂದ ನಾವು ಎರವಲು ಪಡಿತಾ ಹೋಗ್ತೀವಿ. ಮೂಲಭೂತ ಹಕ್ಕುಗಳು ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ನಾವು ಏನು ಮಾಡೋಣ ಅಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಸ್ತಾರವಾಗಿ ಎಲ್ಲ ನಾವು ನೋಡ್ತಾ ಹೋಗೋಣ. ಎರಡನೇ ವಿಷಯ ಏನಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆ ಏನು, ನಮ್ಮದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಾಗಿರ್ತಾವಲ್ಲ, ಅವರ ಕಾರ್ಯಗಳ ಬಗ್ಗೆ, ಕಾರ್ಯವಿಧಾನಗಳ ಬಗ್ಗೆ ಏನು ಮಾಡ್ತಾರೆ ಅಂತಂದ್ರೆ ಅಮೇರಿಕಾ ಸಂವಿಧಾನದಿಂದ ನ್ಯಾಯಾಂಗ ವ್ಯವಸ್ಥೆ ಎಂಬುದನ್ನು ಎರವಲು ಪಡಿತಾ ಹೋಗ್ತಾರೆ. ಮತ್ತು ನೆಕ್ಸ್ಟ್ ಯಾವುದು ಅಂತಂದ್ರೆ ಉಪರಾಷ್ಟ್ರಪತಿ ಏನು, ಭಾರತ ಸಂವಿಧಾನದ 63ನೇ ಕಲಂ, ಭಾರತ ಸಂವಿಧಾನದ 63ನೇ ಕಲಂ ಅಥವಾ ಆರ್ಟಿಕಲ್, ಏನು ನೀವು ಆರ್ಟಿಕಲ್ ಅಂತ ಕರಿತೀರಿ, ಕಲಂ ಅಂತ ಕರಿತೀರಲ್ಲ, ಅದು ಅಲ್ಲೇ ಉಪರಾಷ್ಟ್ರಪತಿಯವರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂಥ ಉಪರಾಷ್ಟ್ರಪತಿಯಿಂದ ಹುದ್ದೆಯನ್ನು ಈಗ ಎಲ್ಲಿಂದ ಅಂತಂದ್ರೆ ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅದರ ನಂತರ ಮತ್ತೆ ನೋಡಿದಾಗ ಮಹಾಭಿಯೋಗ ಅಂತಂದರೆ ಏನು, ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಲ್ಲ. ಮಹಾಭಿಯೋಗ ಅಂತಂದರೆ ಏನಂತಂದ್ರೆ ಉನ್ನತ ಹುದ್ದೆ. ಈಗ ಯಾವ ರೀತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿರ್ಬೋದು, ಹೈಕೋರ್ಟ್ ನ್ಯಾಯಾಧೀಶ ಆಗಿರ್ಬೋದು, ಈಗ ಏನು ಉನ್ನತವಾದ ಹುದ್ದೆಗಳಿರ್ತಾರಲ್ಲ, ಉನ್ನತವಾದ ಹುದ್ದೆಯಲ್ಲಿರುವವರನ್ನು ಪದಚ್ಯುತಿಗೊಳಿಸ್ತಿರ್ತಾರೆ, ಆ ಹುದ್ದೆಯಿಂದ ತೆಗೆಯುವಾಗ ಯಾವ ರೀತಿ ವಿಧಾನಗಳನ್ನು ಮಾಡಬೇಕು, ಅದರ ಪ್ರೊಸೀಜರ್ ಏನಿರ್ತಾವಲ್ಲ, ಅದನ್ನೆಲ್ಲ ಎಲ್ಲಿ ನೋಡ್ತೇವೆ ಅಂತಂದ್ರೆ ನಾವು ಮಹಾಭಿಯೋಗದಲ್ಲಿ ನೋಡ್ತಾ ಹೋಗ್ತೀವಿ. ನಂತರ ಏನು ನ್ಯಾಯಾಂಗ ವಿಮರ್ಶೆ. ನ್ಯಾಯಾಂಗ ವಿಮರ್ಶೆ ಅಂತಂದ್ರೆ ಏನು, ಇಲ್ಲಿ ಯಾವ ರೀತಿಯಾಗಿ ನ್ಯಾಯಾಂಗಗಳು ನಡೀತಾ ಹೋಗ್ತವೆ, ಅವುಗಳ ಕಾರ್ಯಗಳನ್ನು ಎಷ್ಟು ಏನಂತಂದ್ರೆ ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಆ ಕಾರ್ಯಗಳ ಬಗ್ಗೆ ವಿಮರ್ಶೆ ಮಾಡೋದು, ವಿಶ್ಲೇಷಣೆ ಮಾಡೋದ್ರ ಬಗ್ಗೆ ಎಲ್ಲಿಂದ ಅಂತಂದ್ರೆ ಅಮೇರಿಕಾ ಸಂವಿಧಾನದಿಂದ ನಾವು ಅದರ ಬಗ್ಗೆನೂ ಭಾರತ ಸಂವಿಧಾನಕ್ಕೆ ಎರವಲು ಪಡಿತಾ ಹೋಗ್ತೀವಿ. ನಂತರದಲ್ಲಿ ನೋಡಿದಾಗ ಭಾರತ ಸಂವಿಧಾನ, ಈಗಾಗಲೇ ಹೇಳಿದಂತೆ ಭಾರತ ಸಂವಿಧಾನ ಯಾವ ಸಂವಿಧಾನ? ಲಿಖಿತ ಸಂವಿಧಾನ. ಅಂತಹ ಲಿಖಿತ ಸಂವಿಧಾನವನ್ನು ಕೂಡ ನಾವು ಎಲ್ಲಿಂದ ಅಂತಂದ್ರೆ ಅಮೇರಿಕಾ ದೇಶದಿಂದ ಎರವಲು ಪಡಿತಾ ಹೋಗ್ತೀವಿ. ಲಿಖಿತ ಸಂವಿಧಾನ. ಲಿಖಿತ ಅಂತಂದ್ರೆ ಏನು ಗೊತ್ತೈತಿಲ್ಲ ನಿಮ್ಗೆ? ಬರೆದಿಡುವಂಥದ್ದು. ಯಾವ್ದಾರ ಒಂದು ಸಂವಿಧಾನವನ್ನು ನೀವು ಬರೆದಿಟ್ಟಿರ್ತಾರೆ ಅಂತಂದ್ರೆ ಅದಕ್ಕೇನು ಲಿಖಿತ ಸಂವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನೊಂದು ಏನಂತಂದ್ರೆ ಇಲ್ಲಿ ಲಿಖಿತ ಸಂವಿಧಾನ ಆಯಿತು, ಮತ್ತೊಂದು ನಮ್ಮ ಭಾರತ ಸಂವಿಧಾನದ ಪ್ರಿಯಾಂಬಲ್ ಅಂತ ಏನು ಕರಿತೀವಲ್ಲ ನಾವು, ಪೀಠಿಕೆ ಅಂತಂದ್ರೆ ಏನು? ಈಗ ಒಂದು ಮನೆತನದ ಬಗ್ಗೆ ಹೆಂಗೆ ಅನ್ನೋದು ಗೊತ್ತಾಗಬೇಕಂತಂದ್ರೆ ಆ ಮನೆತನದಲ್ಲಿರುವಂಥ ಒಂದು ಯಾವುದರ ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಇಲ್ಲಂತಂದ್ರೆ ಎಲ್ಲ ಫ್ಯಾಮಿಲಿ ಇರುವಂಥ ಒಂದು ಫೋಟೋ ಬಗ್ಗೆ ಆಗಿರ್ಬೋದು, ಯಾವುದರ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತಾರೋ ಆ ಮನಿದ ಹೆಡ್, ಅದೇನೋ ಒಂದು
ಇಡಿಯಾದ ಭಾಗವನ್ನೆಲ್ಲ ಈಗ ಒಂದು ಬುಕ್ ತಗೋತೇವೆ ನಾವು, ಬುಕ್ನಾಗ ಇರುವಂಥ ಎಲ್ಲ ವಿಷಯಗಳನ್ನು ಪರಿವಿಡಿ ಅನ್ನೋದರ ಮೂಲಕ ನಾವು ಕೊಟ್ಟಿರ್ತಾರೆ. ಯಾವ್ಯಾವ ಭಾಗದಲ್ಲಿ ಏನೇನು ಐತಿ, ಎಷ್ಟನೇ ಪೇಜ್ನಾಗ ಏನೈತೆ ಅನ್ನೋದನ್ನು. ಆ ರೀತಿಯಾಗಿ ಭಾರತದ ಇಡಿಯಾದ ಸಂವಿಧಾನವನ್ನು ನಾವು ಬರೀ ಪೀಠಿಕೆ ಓದೋದ್ರ ಮೂಲಕ ತಿಳ್ಕೊಬೋದು. ಏನು KM ಮುನ್ಷಿ ಅವರದಾರಲ್ಲ, ಅವರು ಪೀಠಿಕೆಯನ್ನು ಸಂವಿಧಾನದ ಜಾತಕ ಅಂತಲೇ ಕರೀತಾರೆ. ಆ ರೀತಿಯಾದಂಥ ಪೀಠಿಕೆಯನ್ನು ಎಲ್ಲಿಂದ ಅಂತಂದ್ರೆ ಈ ಅಮೆರಿಕ ಸಂವಿಧಾನದಿಂದ ಎರವಲು ಪಡಿತಾ ಹೋಗ್ತೀವಿ. ಮೂಲಭೂತ ಹಕ್ಕುಗಳಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಮಹಾಭಿಯೋಗ, ನ್ಯಾಯಾಂಗ ವಿಮರ್ಶೆ, ಲಿಖಿತ ಸಂವಿಧಾನ ಮತ್ತು ಪೀಠಿಕೆಗಳನ್ನು ಅಮೆರಿಕ ಸಂವಿಧಾನದಿಂದ ನಾವೇನು ಮಾಡ್ತೀವಿ, ಅಮೆರಿಕ ದೇಶದಿಂದ ಎರವಲು ಪಡಿತಾ ಹೋಗ್ತೀವಿ. ಇನ್ನು ಈಗ ನಂತರದಲ್ಲಿ ನೋಡಿದಾಗ ಮತ್ತೆ ಯಾವ ದೇಶ, ಬ್ರಿಟನ್ ದೇಶ, ಏನು ಇಂಗ್ಲೆಂಡ್ ದೇಶ ಅಂತ ಕರಿತೀವಲ್ಲ, ಬ್ರಿಟನ್ ಇಂಥ ಬ್ರಿಟನ್ ದೇಶದಿಂದ ಯಾವ್ಯಾವ ವಿಷಯಗಳನ್ನು ನಾವು ಎರವಲು ಪಡಿತಾ ಹೋಗ್ತೀವಿ. ಭಾರತದಲ್ಲಿ ಇರುವಂಥದ್ದು ಪ್ರಮುಖವಾಗಿ ಏಕನಾಗರಿಕತ್ವ. ಏಕನಾಗರಿಕತ್ವ ಅಂದರೆ ಏನು ಅಂತ ಕೇಳ್ಬೋದು ನೀವು. ಈಗ ಭಾರತ ದೇಶಕ್ಕೆ, ಸಂಪೂರ್ಣ ಭಾರತ ದೇಶಕ್ಕೇ ಒಂದು ನಾಗರಿಕತ್ವ ಅಂದರೆ, ಈಗ ಒಂದು ರಾಜ್ಯಕ್ಕೊಂದು ಬೇರೆ, ದೇಶಕ್ಕೊಂದು ಬೇರೆ. ಈಗ ನಾವು ಭಾರತೀಯರು ಅಂತ ಹೇಳ್ತೇವೆ, ನಾವು ಭಾರತೀಯರು, ಆಮೇಲೆ ನಾವು ಕನ್ನಡಿಗರು ಅಂತ ಹೇಳ್ತೀವಿ. ಈಗ ಬೆಳಗಾವದಲ್ಲಿ ಇರ್ತೇವೆ ನಾವು. ಈಗ ನಾವು ಬೆಳಗಾವಿ ಅಷ್ಟೇ ಸೀಮಿತ ಅಲ್ಲ, ನಾವು ಏನಾರ ಡೆಲ್ಲಿಗೆ ಹೋಗ್ಬೇಕಂತಂದ್ರೆ ನಾವು ಹೋಗ್ಬೋದಲ್ಲ. ಆದ್ರೆ ಏನು ಅಮೇರಿಕಾ ದೇಶ ಇದೆಯಲ್ಲ, ಅಮೇರಿಕಾ ದೇಶದಲ್ಲಿ ಅಮೇರಿಕಾ ದೇಶಕ್ಕೊಂದು ನಾಗರಿಕತ್ವ ಇರ್ತೈತಿ, ಅಲ್ಲಿಯ ರಾಜ್ಯಗಳಿಗೆ ಒಂದೊಂದು ನಾಗರಿಕತ್ವವನ್ನು ಕೊಡ್ತಾ ಹೋಗಿರ್ತಾರೆ. ಅದಕ್ಕೆ ಏನಂತಾರೆ ಅವರು, ದ್ವಿನಾಗರಿಕತ್ವ ಅಂತ ಕರೀತಾರೆ. ಆದರೆ ಭಾರತ ದೇಶದಲ್ಲಿರುವುದು ಏಕನಾಗರಿಕತ್ವ. ಇಡೀ ದೇಶಕ್ಕೆ ನಾವು ಭಾರತೀಯರು, ಭಾರತ ಸಂವಿಧಾನದ ಪೀಠಿಕೆ ಪ್ರಾರಂಭವಾಗೋದನ್ನು ಏನಂತ ಹೇಳ್ತೈತಿ, ನಾವು ಭಾರತೀಯರು ಅಂತ ಹೇಳ್ತೈತಿ. ವಿ ಆರ್ ಇಂಡಿಯನ್ಸ್ ಅಂತ ಭಾರತ ಸಂವಿಧಾನದಲ್ಲೇ ಹೋಗ್ತೈತಿ. ಅದಕ್ಕೆ ಬ್ರಿಟನ್ ದೇಶದ ಸಂವಿಧಾನದಿಂದ ನಾವು ಏನು ಪಡಿತಾ ಹೋಗ್ತೀವಿ, ಏಕನಾಗರಿಕತ್ವ ಎಂಬುದನ್ನು ಬ್ರಿಟನ್ ಸಂವಿಧಾನದಿಂದ ನಾವು ಎರವಲು ಪಡೆಯಲಾಗಿದೆ. ಇನ್ನೊಂದೇನು, ಸಂಸದೀಯ ಸರ್ಕಾರ. ಏನು ಸಂಸದೀಯ ಸರ್ಕಾರ? ಈಗ ಈಗ ಜನಪ್ರತಿನಿಧಿಗಳು ಏನು ಆಯ್ಕೆ ಮಾಡ್ತೇವಲ್ಲ, MP MLAಗಳನ್ನು ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತೇವೆ. ಅವರಲ್ಲಿ ಒಬ್ಬರನ್ನು ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೋ, ಅವರಿಗೆ ಹೆಡ್ಡಾಗಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೋ. ಈ ರೀತಿಯಾಗಿ ಜನಪ್ರತಿನಿಧಿಗಳಿಂದಲೇ ಆಯ್ಕೆ ಆದಂಥವರು ನಮ್ಮ ನಂತರದ ಹಂತಗಳಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ಕೊತ ಹೋಗ್ತಾರೋ. ಆದರೆ ನಾವು ನಮ್ಮ ಸಂಸದರು ಮತ್ತು ಸದಸ್ಯರನ್ನ ಯಾವ ರೀತಿ ಆಯ್ಕೆ ಮಾಡ್ತೇವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಂಸದೀಯ ಸರ್ಕಾರ ಅಂತ ಕರೀತಾರೆ. ಈ ರೀತಿಯಾಗಿ ಸಂಸದೀಯ ಸರ್ಕಾರವನ್ನು ಬ್ರಿಟನ್ ದೇಶದಿಂದ ನಾವೇನು ಮಾಡ್ತೀವಿ, ಎರವಲು ಪಡೆಯಲಾಗ್ತೈತಿ. ನಂತರದಲ್ಲಿ ಬರೋದಂತಂದ್ರೆ ಸಭಾಪತಿ, ಏನು ಸ್ಪೀಕರ್ ಅಂತ ಕರಿತೇವಲ್ಲ ನಾವು, ಸ್ಪೀಕರ್ ಅವರನ್ನು ಬ್ರಿಟನ್ ಸಂವಿಧಾನದಿಂದ ನಾವು ಎರವಲು ಪಡೆಯಲಾಗಿದೆ. ಸಭಾಪತಿಗಳ ಬಹಳ ಮುಖ್ಯವಾದ ಕಾರ್ಯಗಳನ್ನು ವಹಿಸ್ತಿರ್ತಾರೆ. ಸಭೆಗಳನ್ನು ಕರೆಯೋದಾಗಿರ್ಬೋದು, ಅಲ್ಲಿ ನಿರ್ಣಾಯಕ ಮತವನ್ನು ಹಾಕೋದಾಗಿರ್ಬೋದು, ಸಭೆ ಮುಂದೂಡೋದಾಗಿರ್ಬೋದು. ಅದೇ ರೀತಿಯಾಗಿ ಯಾವ ಸಂದರ್ಭದಲ್ಲಿ ಯಾರು ಮಾತಾಡಬೇಕು, ಯಾವ ಸದಸ್ಯರು ಮಾತಾಡಬೇಕು ಅಂತ ಹೇಳೋದಾಗಿರ್ಬೋದು, ಪ್ರಶ್ನೆಗಳನ್ನು ಕೇಳೋಕೆ ಅವಕಾಶ ಕೊಡೋದು. ಈ ರೀತಿಯಾಗಿ ಪ್ರಮುಖ ಮಸೂದೆಗಳು ಪಾಸಾಗುವಾಗ ಅಂತಿಮ ಮತವನ್ನು ಹಾಕೋದಾಗಿರ್ಬೋದು, ನಿರ್ಣಾಯಕ ಸ್ಥಾನವನ್ನು ವಹಿಸೋದಾಗಿರ್ಬೋದು. ಈ ರೀತಿಯಾಗಿ ಸಭಾಪತಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಅಂಥ ಸಭಾಪತಿಗಳನ್ನು ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನಂತರದಲ್ಲಿ ಬರುವಂಥದ್ದು ರಿಟ್ಗಳು. ಭಾರತದ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳು ಏನಿದಾವಲ್ಲ, ಅದರಲ್ಲಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಏನಿದೆ ಅಲ್ಲ, ಅಲ್ಲಿ 32ನೇ ಭಾಗದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ನಾವು ರಿಟ್ಟನ್ನು ಸಲ್ಲಿಸಬಹುದು. ಯಾವ ರೀತಿಯಾಗಿ ಅಂತಂದ್ರೆ, ನಮಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ, ಯಾವುದೇ ರೀತಿಯಾದ ಧಕ್ಕೆ ಬಂತಂತಂದ್ರೆ, ಇದು 32ನೇ ಕಲಂನನ್ವಯ ಎಲ್ಲಿ ಹೋಗ್ಬೋದು ಅಂತಂದ್ರೆ, ಸುಪ್ರೀಂ ಕೋರ್ಟಿಗೆ 139ನೇ ಕಲಂನನ್ವಯ ಹೋಗ್ಬೋದು, ಹೈಕೋರ್ಟ್ಗೆ 226ನೇ ಕಲಂನನ್ವಯ ಹೋಗ್ಬೋದು. ಈ ರೀತಿಯಾಗಿ ರಿಟ್ಗಳ ಬಗ್ಗೆ ಬ್ರಿಟನ್ ದೇಶದ ಸಂವಿಧಾನದಿಂದ ರಿಟ್ಗಳನ್ನು ನಾವು ಏನು ಮಾಡ್ತೀವಿ, ಎರವಲು ಪಡೆಯಲಾಗಿದೆ. ನಂತರದಲ್ಲಿ ಶಾಸನ ರಚನೆ ಆಗಿರ್ಬೋದು, ಶಾಸನಗಳನ್ನು ರಚಿಸೋದು. ಶಾಸನ ರಚನೆ
ಏನು ಶಾಸನ ರಚನೆ? ಈಗ ಯಾವುದೇ ರೀತಿಯ ಮಸೂದೆಗಳಾಗಿರ್ಬೋದು, ಮಸೂದೆಗಳಂತಿರ್ತಾವೆ ಮೊದಲ, ಮಸೂದೆಗಳೇ ಶಾಸನವಾಗಿ ಕನ್ವರ್ಟ್ ಆಗ್ತಾವೆ. ಮಸೂದೆಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಬಹುಮತ ಪಡೆದ ಅದು ರಾಷ್ಟ್ರಪತಿಯವರ ಅಂಕಿತ ಬಿತ್ತಂತಂದ್ರೆ ಮಸೂದೆಗಳು ಏನಾಗ್ತಾವೆ? ಶಾಸನಗಳಾಗ್ತಾವೆ. ಅಂತಹ ಶಾಸನಗಳು, ಕಾಯ್ದೆ ಕಾನೂನುಗಳು. ಶಾಸನಗಳಂತಂದ್ರೆ ಏನು? ಒಂದು ಕಾಯ್ದೆ ಕಾನೂನುಗಳು. ಆ ಶಾಸನಗಳನ್ನು ರಚನೆ ಮಾಡೋದನ್ನು ನಾವು ಯಾವ ದೇಶದಿಂದ ಪಡೆಯಲಾಯಿತು? ಬ್ರಿಟನ್ ದೇಶದಿಂದ ನಾವೇನು ಮಾಡಿದ್ವಿ? ಎರವಲು ಪಡೆಯಲಾಯಿತು. ನಂತರದಲ್ಲಿ ನಮ್ಮ ಏನು KPSC UPSC ಅಂತ ಏನು ಕರಿತೇವಲ್ಲ ನಾವು, ಏನು ಅಖಿಲ ಭಾರತ ಸೇವೆಗಳಾಗಿರ್ಬೋದು, ಭಾರತೀಯ ಸೇವೆಗಳು, ಕರ್ನಾಟಕ ಸೇವೆಗಳಾಗಿರತಕ್ಕಂತಹ ಲೋಕಸೇವಾ ಏನು ನಾಗರಿಕ ಸೇವೆಗಳು, ಈ ನಾಗರಿಕ ಸೇವೆಗಳನ್ನು ಸಿವಿಲ್ ಸರ್ವೀಸಸ್ ಅಂತ ಏನು ಕರಿತೀವಲ್ಲ, ಇಂಥ ಸಿವಿಲ್ ಸರ್ವಿಸ್ಗಳನ್ನು ನಾವು ಬ್ರಿಟನ್ ದೇಶ ಸಂವಿಧಾನದಿಂದ ಎರವಲು ಪಡೆಯಲಾಯಿತು. ಈ ರೀತಿಯಾಗಿ ಅಮೇರಿಕ ಸಂವಿಧಾನದಿಂದ ಬ್ರಿಟನ್ ಸಂವಿಧಾನದ ನಾವೀಗ ನೋಡಿದ್ವಿ. ಈಗ ನಂತರದಲ್ಲಿ ಯಾವುದಂತಂದ್ರೆ ರಷ್ಯಾ ದೇಶದ ಸಂವಿಧಾನದಿಂದ. ರಷ್ಯಾ ದೇಶದ ಸಂವಿಧಾನದಿಂದ ಏನು ಪಡೆದು ನಾವು? ನಿಮ್ಗೆ ರಷ್ಯಾ ಅನ್ಗೊಡ್ಕ ಏನು ನೆನಪಾಗಬೇಕಂತಂದ್ರೆ ಮೂಲಭೂತ ಕರ್ತವ್ಯಗಳು ನೆನಪಾಗಬೇಕು. ಅತಿ ಮುಖ್ಯವಾಗಿ ಮೂಲಭೂತ ಕರ್ತವ್ಯ. ಭಾರತ ಸಂವಿಧಾನ ರಚನೆ ಆದಾಗ ಮೂಲಭೂತ ಕರ್ತವ್ಯಗಳು ಇದ್ದು ಏನು? ಇಲ್ಲ. ಭಾರತ ಸಂವಿಧಾನದಾಗ ರಚನೆ ಆದಾಗ ಯಾವುದೇ ರೀತಿಯಾದಂಥ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಆದ್ರೆ ಇಲ್ಲಿ ಸರ್ದಾರ್ ಸ್ವರಣ್ ಸಿಂಗ್ ಅವರ ಕಮಿಟಿಯನ್ನು ಇಂದಿರಾ ಗಾಂಧಿಯವರು ರಚನೆ ಮಾಡ್ತಾರೆ. ಆ ಮೂಲಕ 42ನೇ ತಿದ್ದುಪಡಿಯಲ್ಲಿ ಇಲ್ಲಿ ಮೂಲಭೂತ ಕರ್ತವ್ಯಗಳ ಸೇರ್ಪಡೆ ಆಗುತ್ತಾ ಹೋಗುತ್ತೈತೆ. 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ. ಮೂಲಭೂತ ಕರ್ತವ್ಯಗಳು ಅಂತಂದ್ರೆ ಏನು? ಭಾರತೀಯ ಪ್ರಜೆಗಳಾದ ನಾವುಗಳು ಪಾಲಿಸಬೇಕಾದಂಥ ಕರ್ತವ್ಯಗಳು. ಆದರೆ ಮೂಲಭೂತ ಕರ್ತವ್ಯಗಳಿಗೆ ಯಾವುದೇ ರೀತಿಯಾದಂಥ ಕಾನೂನಿನ ಬೆಂಬಲ ಏನೂ ಇಲ್ಲ, ಮಾಡಲೇಬೇಕು ಅಂತಿಲ್ಲ. ಯಾಕಂತಂದ್ರೆ ಈಗ ಹಂಗೆ ಒಂದು ಇನ್ಸಿಡೆಂಟ್ ಏನಾಗಿರ್ತೈತೆ ಅಂತಾರೆ, ಇಲ್ಲೇನೈತಿ, ರಾಷ್ಟ್ರಗೀತೆ ರಾಷ್ಟ್ರಧ್ವಜವನ್ನು ನಾವು ಗೌರವ ಕೊಡಬೇಕು ಅಂತಿರ್ತೈತಿ. ಈಗ ರಾಷ್ಟ್ರಗೀತೆ ಈಗ ಒಂದು ಕಡೆ ಪ್ಲೇ ಆಗ್ತಿರ್ತೈತಿ, ಅವಾಗ ನಾವು ಎದ್ದು ನಿಂತು ಗೌರವ ಕೊಡಬೇಕಾಗಿರ್ತೈತಿ. ಆದರೆ ಅದೇ ಟೈಮ್ದೊಳಗೆ ಏನಾಗಿರ್ತೈತಿ, ಬಾಜುಕೊಂದು ಎಲ್ಲೋ ಆಕ್ಸಿಡೆಂಟ್ ಆಗಿರ್ತೈತಿ. ಅವಾಗ ನಾವು ಏನು ಮಾಡ್ಬೇಕಾಕೈತಿ? ಇದಕ್ಕಿಂತ ಅಲ್ಲಿ ಪ್ರಾಣ ಮುಖ್ಯ ಆಗ್ತೈತಿ. ಅವಾಗ ನಾವು ಏನು ಮಾಡ್ಬೋದು? ಅದನ್ನು ಬಿಟ್ಟು ಕಸ ಅಲ್ಲಿ ಹೋಗ್ಬೋದು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಕಾನೂನಿನ ಕಟ್ಟುಪಾಡುಗಳು ಇಲ್ಲ. ಇದನ್ನು ನೀವು ಭಾಳ ನೆನಪಿಟ್ಕೋಬೇಕು. ನಂತರದಲ್ಲಿ ಏನು ನಾವು ಪಂಚವಾರ್ಷಿಕ ಯೋಜನೆಗಳು, 5 ಇಯರ್ ಪ್ಲ್ಯಾನ್ಸ್ ಅಂತ ಕರಿತೇವಲ್ಲ, ಈಗ ಪಂಚವಾರ್ಷಿಕ ಯೋಜನೆಗಳು ಇಲ್ಲ. ಈಗಿರೋದು ಯಾವುದು? ನೀತಿ ಆಯೋಗ ಐತಿ, ಯೋಜನಾ ಆಯೋಗ ಇಲ್ಲ. ಯೋಜನಾ ಆಯೋಗಗಳನ್ನು ರದ್ದು ಮಾಡಿ 2017ರಲ್ಲಿ ಯೋಜನಾ ಆಯೋಗ ರದ್ದಾಗಿದೆ. ನೀತಿ ಆಯೋಗ 2015 ಜನವರಿ 1ನೇ ತಾರೀಕು ಸ್ಥಾಪನೆ ಆಯಿತು. ನರೇಂದ್ರ ಮೋದಿಯವರು ಸ್ಥಾಪನೆ ಮಾಡಿದರು ಅಂತ. ಪಂಚವಾರ್ಷಿಕ ಯೋಜನೆ ಏನು ಪಂಚವಾರ್ಷಿಕ ಯೋಜನೆ? 5 ಇಯರ್ ಪ್ಲ್ಯಾನ್ ಅಂತ ಕರಿತೇವಲ್ಲ, 5 ವರ್ಷಗಳಿಗೆ ಒಂದೊಂದು ಯೋಜನೆಗಳನ್ನು ಹಾಕೋತಾ ಹೋಗ್ತಾರೆ. ಆ ರೀತಿಯಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡ್ತಾ ಹೋಗ್ತಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ಯಾರು ಜಾರಿಗೆ ತಂದರು ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಈ ರೀತಿಯಾಗಿ ರಷ್ಯಾ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆ, ಇನ್ನೊಂದು ಅತಿ ಮುಖ್ಯವಾಗಿ ಪೀಠಿಕೆಯಲ್ಲಿ ಏನು ಪ್ರಿಯಾಂಬಲ್ ಅಂತ ಕರಿತೇವಲ್ಲ, ಅಂಥ ಪೀಠಿಕೆಯಲ್ಲಿ ನ್ಯಾಯ ಎಂಬ ಪದವನ್ನು 1976 42ನೇ ತಿದ್ದುಪಡಿಯ ಮೂಲಕ 1976-42 ವೆರಿ ಇಂಪಾರ್ಟೆಂಟ್. 1976-42ನೇ ತಿದ್ದುಪಡಿಯ ಮೂಲಕ ನ್ಯಾಯ ಎಂಬ ಪದವನ್ನು ಭಾರತದ ಪೀಠಿಕೆಯಲ್ಲಿ ಸೇರಿಸಲಾಗ್ತೈತಿ. ಇದು 42ನೇ ತಿದ್ದುಪಡಿ ಭಾಳ ಮುಖ್ಯ, ಭಾಳ ಇಂಪಾರ್ಟೆಂಟ್ ಪಾತ್ರ ವಹಿಸ್ತೈತಿ. ಯಾಕಂತಂದ್ರೆ ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಅವಾಗನ ಸೇರ್ಪಡೆ ಮಾಡ್ತಾರೆ. ಪಂಚವಾರ್ಷಿಕ ಇದು ನ್ಯಾಯವನ್ನು ಅವಾಗನ ಸೇರ್ಪಡೆ ಮಾಡ್ತಾರೆ. ಮೂಲಭೂತ ಇದು 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರೀತಾರೆ. ಯಾಕಂದ್ರೆ ಹೈಯೆಸ್ಟ್ ತಿದ್ದುಪಡಿ ಆಗ್ತಾವೆ. ತಿದ್ದುಪಡಿಗಳ ಮೇಲೂ ಒಂದು ಕ್ಲಾಸ್ ಮಾಡೋಣ, ಅದರಲ್ಲಿ ಅವನ್ನೆಲ್ಲ ನೋಡ್ಕೊತ ಹೋಗೋಣ. ಈ ರೀತಿಯಾಗಿ ಅಮೇರಿಕ ಮತ್ತು ಬ್ರಿಟನ್ ಮತ್ತು ರಷ್ಯಾ ದೇಶದ ಸಂವಿಧಾನಗಳನ್ನು ಎರವಲುಗಳನ್ನು ನೋಡ್ತಾ ಹೋದ್ವಿ. ಈಗ ಐರ್ಲ್ಯಾಂಡ್ ಸಂವಿಧಾನದ ಬಗ್ಗೆ ನೋಡ್ಕೊತ ಹೋಗೋಣ. ಯಾವುದಂತಂದ್ರೆ ಐರ್ಲ್ಯಾಂಡ್. ಈ ಐರ್ಲ್ಯಾಂಡ್ ಸಂವಿಧಾನದಿಂದ ಏನು ಎರವಲು ಪಡ್ಕೊಂಡ್ವು, ಈ ದೇಶದಿಂದ ಏನೇನು ಎರವಲು ಪಡ್ಕೊಂಡು ಅಂತ ನೋಡೋಣ. ಮೊದಲನೇದಾಗಿ ಐರ್ಲ್ಯಾಂಡ್ ಅಂತ ನೋಡ್ಕೊಂಡು ನಮಗೆ ನೆನಪಾಗಬೇಕು ರಾಜ್ಯ ನಿರ್ದೇಶಕ ತತ್ವಗಳು. ಈ ರಾಜ್ಯ ನಿರ್ದೇಶಕ ತತ್ವಗಳು
ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ದೇಶದ ಸಂವಿಧಾನದಿಂದ ನಾವೇನು ಮಾಡ್ತೀವಿ ಎರವಲು ಪಡೆಯಲಾಗಿದೆ. ಇದು ರಾಜ್ಯ ನಿರ್ದೇಶಕ ತತ್ವಗಳು ನೆಕ್ಸ್ಟ್ ಬರ್ತಾವೆ. ಇದ್ರೊಳಗೆ ಗಾಂಧಿ ತತ್ವ, ಉದಾರವಾದಿ ತತ್ವ, ಸಮಾಜವಾದಿ ತತ್ವ ಈ ರೀತಿಯಾಗಿ ಭಾಗಗಳು ಬರ್ತಾ ಹೋಗ್ತವೆ. ಅವ್ರ ಬಗ್ಗೆ ಎಲ್ಲ ಮತ್ತು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನಂತರದಲ್ಲಿ ರಾಷ್ಟ್ರಪತಿಯ ಚುನಾವಣೆ ವಿಧಾನ. ರಾಷ್ಟ್ರಪತಿ ಚುನಾವಣಾ ವಿಧಾನ. ಈ ರಾಷ್ಟ್ರಪತಿ ಚುನಾವಣಾ ವಿಧಾನಗಳು ಈಗ ಏನು ಎಲೆಕ್ಟ್ರೋ ಕಾಲೇಜನ್ನು ಚುನಾವಣಾ ವಿಧಾನದ ಮೂಲಕ ನಾವೇನು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತೀವಲ್ಲ ಆ ರಾಷ್ಟ್ರಪತಿಯ ಚುನಾವಣಾ ವಿಧಾನಗಳನ್ನು ನಾವು ಐರ್ಲೆಂಡ್ ದೇಶದಿಂದ ಎರವಲು ಪಡಿತಾ ಹೋಗ್ತೀವಿ. ಇದು ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಾಯಿತು, ರಾಷ್ಟ್ರಪತಿಯ ಚುನಾವಣಾ ವಿಧಾನಗಳಾಯಿತು. ರಾಜ್ಯಸಭೆಗೆ ಸದಸ್ಯರ ನೇಮಕಾತಿಯ ಬಗ್ಗೆ. ರಾಜ್ಯಸಭೆಗೆ ಸದಸ್ಯರ ನೇಮಕ. ರಾಜ್ಯಸಭೆಗೆ ಸದಸ್ಯರ ನೇಮಕ. ರಾಜ್ಯಸಭೆ ಅಂತಂದ್ರೆ 80ನೇ ಕಲಂ ಅನ್ವಯ. 80ನೇ ಕಲಂ ಅನ್ವಯ ರಾಜ್ಯಸಭೆಗೆ ಸದಸ್ಯರ ನೇಮಕಾತಿಯ ಬಗ್ಗೆ ಇಲ್ಲಿ ಐರ್ಲೆಂಡ್ ದೇಶದ ಸಂವಿಧಾನದಿಂದ ನೇಮಕಾತಿಯ ಆದ ವಿಧಾನವನ್ನು ಎರವಲು ಪಡಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಯಾವ ದೇಶ ನೋಡೋಣ? ಐರ್ಲೆಂಡ್ ಆಯಿತು. ನೆಕ್ಸ್ಟ್ ಕೆನಡಾ ದೇಶ ನೋಡೋಣ. ಕೆನಡಾ ದೇಶ. ಈ ಕೆನಡಾ ದೇಶದಿಂದ ಯಾವ್ಯಾವ ವಿಷಯಗಳನ್ನು ನಾವು ಎರವಲು ಪಡಿತಾ ಹೋದ್ವಿ ಅಂತ ನೋಡಿದಾಗ ಒಕ್ಕೂಟ ಸರ್ಕಾರ ಅಥವಾ ಸಂಯುಕ್ತ ಸರ್ಕಾರ ಅಂತ ಏನು ಕರಿತೀವಲ್ಲ ಅದನ್ನು ಇಲ್ಲಿ ಎರವಲು ಪಡಿತಾ ಹೋಗ್ತೀವಿ. ಒಕ್ಕೂಟ ಅಥವಾ ಸಂಯುಕ್ತ. ಒಕ್ಕೂಟ ಅಥವಾ ಸಂಯುಕ್ತ ಸರ್ಕಾರ ಅಥವಾ ಒಕ್ಕೂಟ ಸರ್ಕಾರ ಪದ್ಧತಿಯನ್ನು ಈ ಕೆನಡಾ ದೇಶ ಸಂವಿಧಾನದಿಂದ ಎರವಲು ಪಡಿತಾ ಹೋಗ್ತೀವಿ. ಏನು ಒಕ್ಕೂಟ ಅಥವಾ ಸಂಯುಕ್ತ ಸರ್ಕಾರ ಅಂತಂದ್ರೆ ಈಗ ಕೇಂದ್ರದಲ್ಲಿ ಒಂದು ಸರ್ಕಾರ ಇರ್ತೈತಿ. ಈಗ ಕೇಂದ್ರದಾಗ ಯಾವ ಸರ್ಕಾರ ಐತಿ? ನರೇಂದ್ರ ಮೋದಿ ಅವರ ಸರ್ಕಾರ ಐತಿ. ರಾಜ್ಯದಾಗ ಯಾವ ಸರ್ಕಾರ ಇರ್ತೈತಿ? ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ. ಎರಡು BJPನ ಅದಾವು. ಆದ್ರೆ ಎರಡೂ ಸರ್ಕಾರ ಅದಾವಲ್ಲ, ಕೇಂದ್ರಕ್ಕೊಂದು ಸರ್ಕಾರ ಬೇರೆ, ರಾಜ್ಯಕ್ಕೊಂದು ಸರ್ಕಾರ ಬೇರೆ. ಆ ರೀತಿಯಾಗಿ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಕೆನಡಾ ದೇಶದ ಸಂವಿಧಾನದಿಂದ ನಾವೇನು ಮಾಡ್ತಾ ಹೋಗ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಎರಡನೇದು ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. ಕೇಂದ್ರ ಮತ್ತು ರಾಜ್ಯ ಸಂಬಂಧ. ಈ ಕೇಂದ್ರ ಮತ್ತು ರಾಜ್ಯಗಳ ಇವೆರಡರ ನಡುವಿನ ಸಂಬಂಧದ ಬಗ್ಗೆ ನಾವೇನು ಮಾಡ್ತಾ ಹೋಗ್ತೀವಿ? ಕೆನಡಾ ದೇಶದ ಸಂವಿಧಾನದಿಂದ ಎರವಲು ಪಡಿತೀವಿ. ಇಲ್ಲಿ ಮತ್ತೊಂದು ಏನು ಕ್ವಶನ್ ಆಗೈತೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಕ್ಕೆ ನೇಮಕವಾದ ಸಮಿತಿ ಯಾವುದು ಅಂತ ಕೇಳಿದಾರೋ ಸರ್ಕಾರಿಯ ಸಮಿತಿ ಅಂತ ಬರ್ತೈತಿ. ಅದನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಕೆನಡಾ ದೇಶದಿಂದ ಏನು ಒಕ್ಕೂಟ ಮತ್ತು ಸಂಯುಕ್ತ ಸರ್ಕಾರ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಶೇಷಾಧಿಕಾರ ಇದೊಂದು ಬರ್ತೈತಿ ಇಲ್ಲಿ. ಕೇಂದ್ರ ಸರ್ಕಾರಕ್ಕೆ ಶೇಷಾಧಿಕಾರ. ಏನು ಶೇಷಾಧಿಕಾರ ಅಂತಂದ್ರೆ ಈಗ ರಾಜ್ಯ ಮತ್ತು ಕೇಂದ್ರಗಳಿಗೆ ಹೋಲಿಸಿದ್ರೆ ಕೇಂದ್ರನ ಹೈಯೆಸ್ಟ್ ಇರ್ತೈತಿ. ಕೇಂದ್ರದ ನಿರ್ಣಯ ಏನಾಗ್ತೈತಿ? ರಾಜ್ಯ ಕೇಂದ್ರಕ್ಕೆ ಹೋಲಿಸಿದ್ರೆ ಕೇಂದ್ರ ನಿರ್ಣಯನ ಅಂತಿಮ ಆಗ್ತಾ ಹೋಗ್ತೈತಿ. ಕೇಂದ್ರಕ್ಕಿರುವಂಥ ವಿಶೇಷ ಅಧಿಕಾರ ಆಗಿರ್ತೈತಿ. ಅದನ್ನು ಏನು ಕೇಂದ್ರ ಸರ್ಕಾರದ ಶೇಷಾಧಿಕಾರ. ಕೇಂದ್ರ ಸರ್ಕಾರದ ಶೇಷಾಧಿಕಾರ ಆಗಿರ್ಬೋದು, ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಆಗಿರ್ಬೋದು, ಒಕ್ಕೂಟ ಸಂಯುಕ್ತ ಸರ್ಕಾರಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ? ಕೆನಡಾ ದೇಶದ ಸಂವಿಧಾನದಿಂದ ಎರವಲು ಪಡಿತಾ ಹೋಗ್ತೀವಿ. ಜರ್ಮನ್ ದೇಶದಿಂದ ಯಾವ್ಯಾವ ಅಂಶಗಳನ್ನು ಎರವಲು ಪಡೆದು ಅಂತ ನೋಡ್ತಾ ಹೋಗೋಣ. ಜರ್ಮನ್ನ ವೈಮರ್. ಈ ಜರ್ಮನ್ನ ವೈಮರ್ ಸಂವಿಧಾನದಿಂದ ಯಾವ್ಯಾವ ವಿಷಯಗಳನ್ನು ಎರವಲು ಪಡಿತಾ ಹೋದು ಅಂತಂದ್ರೆ ಜರ್ಮನ್ ನೋಡ್ಕೊಂಡು ನಮಗೇನು ನೆನಪಾಗಬೇಕು? ತುರ್ತು ಪರಿಸ್ಥಿತಿ. ಜರ್ಮನಿ ತುರ್ತು ನೆನಪಿಟ್ಬಿಡ್ರಿ ನೀವು. ಜರ್ಮನಿ ನೋಡ್ಕೇನು ತುರ್ತು ಪರಿಸ್ಥಿತಿ. ಜರ್ಮನ್ ದೇಶದಿಂದ ತುರ್ತು ಪರಿಸ್ಥಿತಿಗಳನ್ನು ನಾವೇನು ಮಾಡ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ತುರ್ತು ಪರಿಸ್ಥಿತಿಯಲ್ಲಿ ಎಷ್ಟು ವಿಧ? 3 ತುರ್ತು ಪರಿಸ್ಥಿತಿ ಇರ್ತಾವೆ. ಕೇಂದ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ಕೇಂದ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ. ಕೇಂದ್ರ ತುರ್ತು ಪರಿಸ್ಥಿತಿ ಎಷ್ಟು? 352. ರಾಜ್ಯ ತುರ್ತು ಪರಿಸ್ಥಿತಿ 356. ಹಣಕಾಸು 360. ಇವು ಭಾಳ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಡ್ರಿ. ಇನ್ನೊಂದು ಮೂಲಭೂತ ಹಕ್ಕುಗಳ ರದ್ದತಿ ಆಗಿರ್ತೈತಲ್ಲ,
ಮೂಲಭೂತ ಹಕ್ಕುಗಳ ರದ್ದತಿಯ ಸಮಯದಲ್ಲಿ 20 ಮತ್ತು 21ನೇ ಕಲಂಗಳನ್ನು ಹೊರತುಪಡಿಸಿ ಎಲ್ಲ ಮೂಲಭೂತ ಹಕ್ಕುಗಳು ರದ್ದಾಗಿರ್ತಾವೆ. ಯಾವ ಕಲಂ ಹೊರತುಪಡಿಸಿ? 20, 21 ಕಲಂ. 20, 21 ಕಲಂಗಳನ್ನು ಹೊರತುಪಡಿಸಿ ಎಲ್ಲ ಮೂಲಭೂತ ಹಕ್ಕುಗಳು ರದ್ದಾಗುತ್ತವೆ ಎಂಬುದನ್ನು ಕೂಡ ನಾವೇನು ಜರ್ಮನಿ ದೇಶದ ವೈಮರ್ ಸಂವಿಧಾನದಿಂದ ಎರವಲು ಪಡಿತಾ ಹೋಗ್ತೀವಿ. ನೀವು ನಾನು ಕೇಳ್ಬೋದು ಈಗ, ಮತ್ತಿದು 20, 21 ಏನು ಹೇಳ್ರಲ್ಲ ಅಂತೇಳಿ ಕೇಳ್ಬೋದು ನೀವು. ಕೇಳ್ರಲ್ಲ ನೀವು, ನಾ ಹೇಳ್ತಾನೆ ಈಗ 20 ಅಂತಂದ್ರೆ ಏನು? ಅಪರಾಧಿಗಳಿಗೆ ಇರುವಂಥ ವಿಶೇಷ ಹಕ್ಕು ಅಂತ ಹೇಳ್ಬೋದು. ಏನಂತಂದರೆ ಈಗ ಅವ್ರಿಗೆ ಬಂಧನದಲ್ಲಿಟ್ಟಿರ್ತಾರೋ, ಬಂಧನದಲ್ಲಿಟ್ಟಾಗ ಅಪರಾಧಿಗಳ ರಕ್ಷಣೆಗೋಸ್ಕರ ಇರೋದನ್ನು 20ನೇ ಕಲಮ್ಮ. 21 ಇರ್ತೈತೆ. 21 ಏನಂತಂದ್ರೆ ಜೀವಿಸುವ ಹಕ್ಕು. 21 ಜೀವಿಸುವ ಹಕ್ಕು, 20 ಅಪರಾಧಿಗಳ ರಕ್ಷಣೆ. ಇವೆರಡೂ ಕಲಂಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳು ಏನಾಗಿರ್ತಾವು ಈ ಸಮಯದಲ್ಲಿ, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರದ್ದಾಗಿರ್ತಾವಂತ ಯಾವ ದೇಶದಿಂದ ಅಂದರೆ ಜರ್ಮನಿ ದೇಶದ ಸಂವಿಧಾನದಿಂದ ನಾವು ಎರವಲು ಪಡಿತಾ ಹೋಗ್ತೀವಿ. ಈಗ ನಂತರದಲ್ಲಿ ಯಾವ್ದು ನೋಡೋಣ ಅಂದ್ರೆ ಆಸ್ಟ್ರೇಲಿಯಾ ಸಂವಿಧಾನ. ಯಾವುದು? ಆಸ್ಟ್ರೇಲಿಯಾ. ಈ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಯಾವ್ಯಾವ ವಿಷಯನ ಎರವಲು ಪಡೆಯಲಾಯಿತು? ಆಸ್ಟ್ರೇಲಿಯಾ ನೋಡ್ಕ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸಮವರ್ತಿ ಪಟ್ಟಿ, ಏನು ಕೇಂದ್ರ ಪಟ್ಟಿ. ಈಗ ಅನುಸೂಚಿಗಳಲ್ಲಿ 7ನೇ ಅನುಸೂಚಿ ಏನಿರುತ್ತಲ್ಲ, ಅನುಸೂಚಿಗಳಲ್ಲಿ 7ನೇ ಅನುಸೂಚಿಯಲ್ಲಿರುವಂತಹ ಪಟ್ಟಿಗಳಾಗಿರ್ಬೋದು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿಗಳು ಏನದಾವಲ್ಲ, ಆ ಪಟ್ಟಿಗಳಲ್ಲಿ ಬರೀ ಸಮವರ್ತಿತ ಪಟ್ಟಿ ಅಷ್ಟ. ಯಾವುದಾ? ಸಮವರ್ತಿತ ಪಟ್ಟಿ. ಈ ಸಮವರ್ತಿತ ಪಟ್ಟಿಯನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಾವೇನು ಮಾಡ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ಇನ್ನೊಂದು ಏನಂತಂದ್ರೆ MP MLA, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ಬೋದು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ಆ MP MLAಗಳಿಗೆ ಇರುವಂತಹ ಸೌಲಭ್ಯಗಳು ಯಾವುದು? MP MLAಗಿರುವಂಥ ಏನು ಸೌಲಭ್ಯಗಳು. ಈ MP MLAಗಿರುವಂಥ ಸೌಲಭ್ಯಗಳ ಬಗ್ಗೆ ಎಲ್ಲಿ ಅಂತಂದ್ರೆ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಾವೇನು ಮಾಡ್ತಾ ಹೋಗ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ಈಗ ಫ್ರಾನ್ಸ್ ದೇಶದ ಸಂವಿಧಾನದಿಂದ ನೋಡ್ತಾ ಹೋಗೋಣ. ಯಾವುದು? ಫ್ರಾನ್ಸ್. ಈ ಫ್ರಾನ್ಸ್ ದೇಶದಿಂದ ಯಾವ್ಯಾವ ವಿಷಯಗಳನ್ನು ಎರವಲು ಪಡಿತಾ ಹೋಯಿತು ಈ ಸಂವಿಧಾನದಿಂದ ಅಂತ ನೋಡಿದಾಗ, ಒಂದನೇದು ಸಮಾನತೆ. ಒಂದನೇದು ಸಮಾನತೆ, ಎರಡನೇದು ಭ್ರಾತೃತ್ವ. ಸಮಾನತೆ ಆಗಿರ್ಬೋದು, ಭ್ರಾತೃತ್ವ ಆಗಿರ್ಬೋದು. ಮೂರನೇದು ಸ್ವಾತಂತ್ರ್ಯ. ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಗಣರಾಜ್ಯ. ಭಾರತ ಸಂವಿಧಾನದಲ್ಲಿ ಪೂರ್ವ ಪೀಠಿಕೆಯಲ್ಲಿ ಈ ಎಲ್ಲ ಪದಗಳನ್ನು ನಾವು ಕಾಣಬಹುದು. ಈ ಪದಗಳನ್ನು ಎಲ್ಲಿ ಅಂತಂದ್ರೆ ಆ ಫ್ರಾನ್ಸ್ ದೇಶ ಸಂವಿಧಾನದಿಂದ ಏನು ಮಾಡ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ಇನ್ನೊಂದು ಅತಿ ಪ್ರಮುಖವಾದ ದೇಶದ ಸಂವಿಧಾನ ಅಂತಂದ್ರೆ ದಕ್ಷಿಣ ಆಫ್ರಿಕಾ. ಈ ದಕ್ಷಿಣ ಆಫ್ರಿಕಾ ದೇಶದಿಂದ ಈಗ ನಮ್ಗೆ ಏನಂತಂದ್ರೆ ಫ್ರಾನ್ಸ್, ಈಗ ಜರ್ಮನ್ ದೇಶ ಅಂತಂದ್ರೆ ತುರ್ತು ಪರಿಸ್ಥಿತಿ ಹೆಂಗೆ ನೆನಪಾಗ್ತೈತಿಲ್ಲ, ದಕ್ಷಿಣ ಆಫ್ರಿಕಾ ಅಂತಂದ್ರೆ ನಿಮಗೆ ನೆನಪಾಗಿಬಿಡ್ಬೇಕು ತಿದ್ದುಪಡಿ ಅಂತ. ತಿದ್ದುಪಡಿ ಬಗ್ಗೆ ತಿಳಿಸೋ ಕಲಂ ಯಾವುದು? 368ನೇ ಕಲಂ. ತಿದ್ದುಪಡಿ ಯಾವುದು ಇಂಪಾರ್ಟೆಂಟ್ ಅಂದರೆ ಇಲ್ಲೇ ತಿದ್ದುಪಡಿ. ಈ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಾವೇನು ಮಾಡ್ತೀವಿ? ಎರವಲು ಪಡಿತಾ ಹೋಗ್ತೀವಿ. ಇನ್ನೊಂದು ಏನಂತಂದ್ರೆ ರಾಜ್ಯಸಭೆ ಸದಸ್ಯರ ಚುನಾವಣಾ ವಿಧಾನ. ರಾಜ್ಯಸಭೆ ಸದಸ್ಯರ ಚುನಾವಣಾ ವಿಧಾನ. ಈ ರಾಜ್ಯಸಭೆ ಸದಸ್ಯರ ಚುನಾವಣಾ ವಿಧಾನವನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡಿತಾ ಹೋಗ್ತೀವಿ. ಈ ರೀತಿಯಾಗಿ ಭಾರತ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಕರಿತಾ ಹೋಗ್ತಾರೆ. ಯಾಕಂತಂದ್ರೆ ವಿವಿಧ ದೇಶಗಳಿಂದ ಭಾರತ ಸಂವಿಧಾನ ಏನು ಮಾಡ್ತಾ ಹೋಗ್ತೈತಿ? ಕೆಲವೊಂದು ವಿಷಯಗಳನ್ನು, ಪ್ರಮುಖ ವಿಷಯಗಳನ್ನು ಎರವಲು ಪಡಿತಾ ಹೋಗಿದೆ. ಆದ್ದರಿಂದ ಭಾರತ ಸಂವಿಧಾನ ಏನಂತ ಕರೀತಾರೋ? ಎರವಲು ಸಂವಿಧಾನ ಅಂತ ಕರಿತಾ ಹೋಗ್ತಾರೆ. ಈಗ ಇಲ್ಲಿ ನಾ ಹೇಳಿದಂಥ ವಿಷಯಗಳು ಇವೆಲ್ಲ ಅತಿ ಪ್ರಮುಖವಾಗಿದ್ದು ಮತ್ತು ಎಕ್ಸಾಮಿಗೆ ಬಂದಿದ್ದು ಮತ್ತು ಎಕ್ಸಾಮಿಗೆ ಬರೋವು, ಇವು ಬರ್ತಾನೆ ಇರ್ತಾವೆ.
ಅದಕ್ಕೆ ಇವನು ಏನು ಮಾಡ್ಬೇಕಂತಂದ್ರೆ ಕ್ಲೀನಾಗಿ ಬರ್ಕೋರಿ ಇಲ್ಲ ಅಂತಂದ್ರೆ ಒಂದ್ಬಿಟ್ಟು 2 ಸಲ ವೀಡಿಯೋ ನೋಡಿರಿ, ಇದನ್ನು ಕ್ಲೀನಾಗಿ ನೋಡಿರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾವ್ಯಾವ ದೇಶದಿಂದ ಯಾವ್ಯಾವುದನ್ನು ಎರವಲು ಪಡೆಯಲಾಗಿದೆ ಅಂತ. ನಾನು ಹಂಗೆ ಹೇಳ್ತಾ ಹೋಗಿಲ್ಲ, ಮತ್ತು ಅದಕ್ಕೆ ವಿತ್ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗಿದ್ದೇನೆ. ನಿಮ್ಗೆ ಕಂಟಿನ್ಯೂ ವೀಡಿಯೋಗಳನ್ನು ನಮ್ಮ ಚಾನಲ್ ಮೂಲಕ ನೀವು ನೋಡ್ತಾ ಹೋಗ್ರಿ. ಸಬ್ಸ್ಕ್ರೈಬ್ ಆದ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತೈತಿ ಆ ಥರದ ನೋಟಿಫಿಕೇಶನ್ ಬರ್ತೈತಿ. ಮತ್ತು ಈಗ ವಿಡಿಯೋ ಮಾಡತ್ತೇವೆ ಅಂತಂದ್ರೆ ನೀವು ಒಬ್ಬರೇ ನೋಡಬೇಡ್ರಿ, ಶೇರ್ ಮಾಡಿರಿ, ಇನ್ನೊಬ್ರಿಗೂ ಹೆಲ್ಪ್ ಆಗಲಿ.